ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಪ್ಪ ಇಷ್ಟು ದಿನ ಎಲ್ಲಿ ಹೊರಟೋಗ್ಬಿಟ್ಟಿದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ. ತುಂಬ ದಿನ ಆಯಿತು ವೀಡಿಯೋಸ್ನ ಮಾಡಿ. ತುಂಬ ಜನ DMsನ ಮಾಡಿದರು, ಯಾಕೆ ಮ್ಯಾಮ್ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಖುಷಿ ಆಯಿತು. ನನ್ನನ್ನು ಯಾರೋ ಒಬ್ಬರು ಕೇಳ್ತಾರೆ ವೀಡಿಯೋಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಏನು ಮೇಡಮ್ ಎಷ್ಟೊಂದು ದಿನ ಆಯಿತು ವೀಡಿಯೋಸೇ ಹಾಕಿಲ್ಲ ಅಂತ ತುಂಬ ಜನ DMs ಮಾಡಿದ್ರಿ. ಸೊ ಏನಪ್ಪ ಅಂದರೆ, ಇವಾಗ ನಿಮಗೆ ಗೊತ್ತಿರೋ ಥರ ಇವಾಗ ಆಲ್ರೆಡಿ ಊರುಗಳಲ್ಲೆಲ್ಲ ಹಬ್ಬಗಳಿರುತ್ತೆ. ಹಾಗಾಗಿ ನನಗೂ ಊರಲ್ಲಿ ಹಬ್ಬ ಇತ್ತು. ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತು ತುಂಬ ಈವೆಂಟ್ಸ್ಗಳು ಅಷ್ಟೇ ತುಂಬಾ ಜಾಸ್ತಿನೇ ಇತ್ತು. ಊರಹಬ್ಬದ್ದು, ಆರ್ತಿದು, ಅದು ಇದು ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಮಾಡಲಿಕ್ಕಾಗಲಿಲ್ಲ ವೀಡಿಯೋಸ್ನ. ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಆಲ್ಮೋಸ್ಟ್ 15 ಡೇಸೇ ಆಯಿತು ಅನಿಸುತ್ತೆ. ಯಾಕಂದರೆ ಹಬ್ಬ, ನಮ್ಮೂರಲ್ಲಿ ಹಬ್ಬ, ಈವೆಂಟ್ಸ್ಗಳು ಮತ್ತು ಹಾಗಾಗಿ ಸ್ವಲ್ಪ ತುಂಬಾ ಗ್ಯಾಪ್ ಆಗೋಯಿತು. ನೆಕ್ಸ್ಟು ಅದಕ್ಕೆ ವೀಡಿಯೋಸ್ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ನಾನು DM ಕೂಡ ಮಾಡಿದ್ದೀನಿ, ನಿಮಗೂ ಹಾಕ್ತೀನಿ ಸದ್ಯದಲ್ಲೇ ವೀಡಿಯೋಸ್ನ ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಅಂದರೆ, ನಾನು RGSCLದು ನೆಕ್ಸ್ಟು ಮಂತ್ ಕೊಡ್ತಾರೆ ಅಂತ ಹೇಳಿದ್ದೆ ನೆಲ್ಗಳಿದು. ಸೊ ನೆಲ್ಗಳಿದು ನೆಕ್ಸ್ಟ್ ಮಂತು ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ಕೀಸ್ನ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಸ್ವಲ್ಪ ಬೋರ್ವೆಲ್ದು ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೇ, ಸ್ವಲ್ಪ ಬೋರ್ವೆಲ್ದು ಬಾಕಿ ಇದೆ ಅಂತ ಹೇಳ್ಬಿಟ್ಟು. ಸುಮಾರು ಬೋರ್ವೆಲ್ನ ತೆಗೆಸಿದ್ದಾರೆ, ಬಟ್ ನೀರು ಬಂದಿರಲಿಲ್ಲ. ಸೊ ಇವಾಗ ಒಂದೆರಡು ಬೋರ್ನ ತೆಗೆಸಿದ್ದಾರೆ, ಅಲ್ಲಿ ನೀರು ಬಂದಿದೆಯಂತೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದನೇ ಅನ್ಕೊತಾ ಇದ್ದೆ. ಒಂದು ವೀಕ್ ಬ್ಯಾಕೇ ಗೊತ್ತಾಯಿತು ನನಗೆ. ಸೊ ಅವಾಗ ಮಾಡೋಣ ಅಂದ್ಕೊಂಡು ವೀಡಿಯೋಸೇ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಯಾರಿಗೆಲ್ಲ ಹೇಳೋಣ ಅಂತಿದ್ದೆ, ಯಾರಿಗೆಲ್ಲ ಆರತಿಗಳು ಮತ್ತು ಚಿಕ್ಕ ಈವೆಂಟ್ಗಳು, ದೊಡ್ಡ ಈವೆಂಟ್ಗಳು, ಯಾವುದೇ ಥರ ಈವೆಂಟ್ ಇರಲಿ, ಪ್ಲೇಟ್ ಡೆಕೋರೇಷನು ಮತ್ತು ನಿಮಗೆ ಕಿಚನ್ ಡೆಕೋರೇಷನು, ಯಾವುದೇ ಥರ ನಿಮಗೆ ರಿಕ್ವೈರ್ಮೆಂಟ್ ಇದ್ರೂ ನನಗೆ DM ಮಾಡಿ, ನಾನು ನಿಮಗೆ ಕಾಲ್ ಮಾಡ್ತೀನಿ, ಡೀಟೇಲ್ಸ್ನ ಕಳಿಸ್ತೀನಿ. ಬೇಕಂದರೆ ಅಫೋರ್ಡಬಲ್ ಪ್ರೈಸಲ್ಲೇ ನಾವು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿಕೊಟ್ಟಿರೋ ಕ್ಲೈಂಟು ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಆ ಥರ ನಾನು ಈವೆಂಟ್ಗಳನ್ನ ಮಾಡಿಕೊಡ್ತೀನಿ. ದಯವಿಟ್ಟು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ. ಸೊ ಸಿಂಪಲ್ ಫಂಕ್ಷನ್ಸು, ನೇಮಿಂಗ್ ಸೆರೆಮನಿ, ಹಾಫ್ ಸ್ಯಾರಿ ಫಂಕ್ಷನ್ಸು, ಇದೇ ಥರ ಯಾವ ಥರ ಫಂಕ್ಷನ್ ಆದರೂ ಪರವಾಗಿಲ್ಲ, ಪ್ರತಿಯೊಂದು ಈವೆಂಟ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಯಾರಾದರೂ ಇದ್ದರೆ ನನಗೆ DM ಮಾಡಿ. ಮತ್ತು ನೆಲ್ಗಳಿದು ಅದನ್ನೇ ಹೇಳ್ತಾ ಇದ್ನಲ್ಲ, ನೆಲ್ಗಳಿದು ತುಂಬ ಕೆಲಸಗಳು ಮುಗ್ದೋಗ್ಬಿಟ್ಟಿದೆ. ಅಂದರೆ ಸಿಂಗಲ್ BHKದಂತೂ ಫುಲ್ಲು ಮುಗ್ದೋಗ್ಬಿಟ್ಟಿದೆ ಕೆಲಸ. ಹ್ಯಾಂಡ್ ಓವರ್ ಮಾಡೋದು ಅಷ್ಟೇ ಬಾಕಿ ಇರೋದು. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದೆಲ್ಲ ಸಿಂಗಲ್ BHK. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬಟ್ ಕೀ ಹ್ಯಾಂಡ್ ಓವರ್ ಮಾಡಿಲ್ಲ ಅಷ್ಟೇ. ಅದೇ ಹೇಳ್ದಂಗೆ ಈ ವೀಕು ಬೋರ್ ಹಾಕ್ಸಿದಾರಂತೆ, ಅದಕ್ಕೆ ನೀರು ಬಂದಿದೆ. ಹಾಗಾಗಿ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ನಿಮಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಯಾಕಂದರೆ ಎಲೆಕ್ಷನ್ಗಳು ಹತ್ರ ಬರ್ತಾ ಸ್ವಲ್ಪ ಮನೆಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಯಾರೆಲ್ಲ ನೀವು ನೆಲ್ಗಳಿಲಿ ಅಪ್ಲಿಕೇಶನ್ನ ಹಾಕಿದ್ದೀರಾ, ಅಲರ್ಟ್ ಆಗಿದೆ, ಅವರು ನನಗೆ DM ಮಾಡಿ, ನೋಡೋಣ ಎಷ್ಟು ಜನ ಅಪ್ಲಿಕೇಶನ್ನ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ತುಂಬ ಜನ ನನಗೆ ಸಿಕ್ಕಿದಾಗ್ಲೂ ನಿನ್ನೆ ಒಂದು ಏನಾಯ್ತು ಇನ್ಸಿಡೆಂಟ್ ಅಂತಂದರೆ, ನಾನು ಮಾರ್ಕೆಟಿಗೆ ಹೋಗಿದ್ದೆ, ಸಿಟಿ ಮಾರ್ಕೆಟ್ಗೆ. ಸೊ ಅವರು ನನ್ನ ಸಬ್ಸ್ಕ್ರೈಬರ್ಸ್ ಅಂತೆ ನನಗೆ ಕೂಗ್ತಿದ್ದಾರೆ ಮೇಡಮ್ ಅಂತ. ಆಮೇಲೆ ನನ್ನ ಪರಿಚಯನೇ ಇಲ್ಲ, ಮುಖ ಪರಿಚಯ ಇಲ್ಲ ಅವ್ರದ್ದು. ಸೊ ನಾನು ಹಿಂದಕ್ಕೆ ತಿರುಗಿ ನೋಡಿದೆ, ಮೇಡಮ್ ನಮಸ್ತೆ ಅಂದರು. ಹೇಳಿ ಯಾರು ಅಂತ ಕೇಳಿದೆ. ಅವಾಗ ನಾನು ನಿಮ್ಮ ಸಬ್ಸ್ಕ್ರೈಬರು ಮೇಡಮ್ ಅಂತಂದರು. ನಿಜ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು ಆ ಅಣ್ಣನ ನೋಡಿ. ಆಮೇಲೆ ಸುಮಾರಷ್ಟು ಕೇಳಿದ್ರು, ಮಾತಾಡಿದ್ರು. ಫಸ್ಟು ನಾನು ನಿಮ್ಮ ವೀಡಿಯೋಸ್ನ ನೋಡ್ತೀನಿ ಮ್ಯಾಮ್,
ನಿಮ್ಮ ವಿಡಿಯೋ ನೋಡಿ ನಾನು ಅಪ್ಲಿಕೇಶನ್ನ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಕಾವೇರಿ ಭವನ್ಗೆ ಹೋಗಿದ್ದೆ. ಸೊ ಎಲ್ಲ ವಿಚಾರಿಸ್ಕೊಂಬಂದು ನಾನು ಇವಾಗ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ ಮೇಡಮ್. ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿ ಹಾಕಿದ್ದೀನಿ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಎಷ್ಟು ಗೊತ್ತಾ ಟೈಮು ಮಾಮೂಲಿ 3:30 to 4 o'clock 4 ಗಂಟೆ ರಾತ್ರಿ ಅನಿಸುತ್ತೆ. ಸೊ ಆವಾಗ ನನ್ನ ಕಣ್ಣು ಹಿಡಿದು ಮಾತಾಡ್ಸಿದ್ರು. ನಿಜವಾಗ್ಲೂ ಖುಷಿ ಆಯಿತು. ನಾನು ನಿಜವಾಗ್ಲೂ ಅವ್ರ ಹೆಸರು ಕೇಳೋದೇ ಮರ್ತ್ಬಿಟ್ಟೆ ನಾನು ಖುಷೀಲಿ. ನಿಜವಾಗ್ಲೂ ಈ ಥರ ಎಲ್ಲ ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಮ್ಮಿಂದ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ನೀವು ಅಷ್ಟೇ ಈ ವಿಡಿಯೋನ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅವರಿಗೆ ಶೇರ್ ಮಾಡಿ. ಯಾರಾದರೂ ಯೂಸ್ ಆಗುತ್ತೆ, ಯಾರಿಗಾದರೂ BPL ಕಾರ್ಡ್ ಇರೋರಿಗೆ, ಸ್ವಂತ ಮನೆ ಇಲ್ದವ್ರಿಗೆ, ಅವರು ಕಷ್ಟಪಟ್ಟು ಆ ಅಪ್ಲಿಕೇಶನ್ ಹಾಕಿ ಪಡ್ಕೊತಾರೆ ಅಂದರೆ ನಮ್ಗೆ ಅದರಿಂದ ಅವರಿಂದ ಹಾಕದೆ ಅಂತ ಹೇಳಿದ್ರೆ ಅಷ್ಟೇ ಖುಷಿ. ಇದನ್ನು ನೀವು ಅರ್ಥ ಮಾಡ್ಕೊತೀರ ಅಂತ ಅನ್ಕೊತೀನಿ. ನೀವು ಶೇರ್ ಮಾಡಿ. ಇದೆಲ್ಲ ನಿಮಗೆ ನೆಲಗಳಿದು, ಕರೆಂಟ್ದು ಜನ್ರೇಟ್ರು ಮತ್ತು ಪವರ್ದು ಕಲೆಕ್ಷನ್ದು ಇದಕ್ಕೆಲ್ಲ ಜಾಲರ ಹಾಕಿ ಕ್ಲೀನಾಗಿ ಕ್ಲೋಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ. ನೆಲಗುಳಿದಂತೂ ನೀವು ಒಳಗಡೆ ಹೋದರೆ ಯಾವುದೋ ಪ್ರೈವೇಟ್ ಅಪಾರ್ಟ್ಮೆಂಟಿಗೆ ಬಂದಿದ್ದೀರಾ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೆಲಗುಳಿ ಲೇಔಟು. ಇದರಲ್ಲಿ ಸುಮಾರಷ್ಟು 2,000 ಮನೆಗಳು ಬರೋದ್ರಿಂದ ಫುಲ್ಲು ಟೌನ್ಶಿಪ್ ಥರ ಬರುತ್ತೆ ಇದು ಮನೆಗಳು. ಸೊ ನೋಡ್ತಾ ಇರ್ಬೋದು, ಬಸ್ ಕೂಡ ಇದೆ, BMTC ಬಸ್ಸು, ಸ್ಕೂಲ್ಸು, ಕಾಲೇಜಸ್ ಎಲ್ಲ ನಿಯರ್ ಬೈ ಇರೋದ್ರಿಂದ ಎಲ್ಲದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಯಾರೆಲ್ಲ ನೀವು ಅಪ್ಲಿಕೇಶನ್ನ ಹಾಕಿದ್ದೀರಾ ಅಲ್ಲಿ ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತು ನಿಮಗೆ ಅನುಕೂಲನೂ ಕೂಡ ಆಗುತ್ತೆ ಅದರಿಂದ. ಸೊ ಇದೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ರೋಡ್ಗಳು ಅಷ್ಟೇ, ಇದನ್ನು ಮೇಂಟೈನ್ ಮಾಡೋದು ಬಂದಿರೋರ ಕೈಲಿರುತ್ತೆ. ಯಾಕಂದರೆ ನೀವು 2,000 ಮನೆ ಅಂದರೆ ಸುಮ್ಮನೆ ಅಲ್ಲ. 2,000 ಮನೆಯಲ್ಲಿ ಸುಮಾರಷ್ಟು 3 ಜನ 4 ಜನ ಇರ್ತೀವಿ ಅಂದರೂ ಎಷ್ಟು ಜನ ಆಗುತ್ತೆ ಅಲ್ಲ. ಸೊ ನೀವು ಮೇಂಟೈನ್ ಮಾಡ್ಕೊಂಡ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗಿಡಗಳಾಗಲಿ, ಕೆಳಗಡೆ ಗಿಡಗಳು ಅವರೇ ಹಾಕಿ ಮೇಂಟೈನ್ ಮಾಡ್ತಿದ್ದಾರೆ. ಇವಾಗ ಸೆಕ್ಯೂರಿಟಿ ಅಂಕಲ್ ಇರ್ತಾರೆ, ಅವ್ರು ಮೇಂಟೈನ್ ಮಾಡ್ತಿದ್ರೆ. ಸೊ ನೀವು ಎಲ್ಲರೂ ಹೋದಾಗ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ರೋಡ್ಗಳು ಅಷ್ಟೇ, ರೋಡ್ಗಳು ಅಗಿಯೋದು, ಅಲ್ಲಿ ಏನೋ ಒಂದು ಕೆಲಸ ಮಾಡೋಕ್ಕೆ ಅಂತ ಅಗ್ದಿರ್ತಾರೆ, ಹಂಗೆ ಬಿಟ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡಿದರೆ ರೋಡ್ಗಳು ಚೆನ್ನಾಗಿರಲ್ಲ. ರೋಡ್ಗಳು ಅಷ್ಟೇ ನೀಟಾಗಿ ಮಾಡಿದ್ದಾರೆ. ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಇದು ವಾಟರ್ ಟ್ಯಾಂಕು. ಇದಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಥರನೇ ಇದೆ, ಅದರಲ್ಲಿ ಸ್ಟೋರ್ ಮಾಡ್ತಾರೆ ನೀರನ್ನ. ಅಲ್ಲಿ ನಿಮಗೆ ಅಲ್ಲಿಂದ ಸಪ್ಲೈ ಆಗುತ್ತೆ ನೀರು ಎಲ್ಲ ಬಿಲ್ಡಿಂಗಿಗೂ. ಸೊ ನೋಡಿ, ಗಿಡಗಳು ನರ್ಸರಿಯಿಂದ ತಂದು ಹಾಕಿದ್ದಾರೆ. ಅವರು ಅಂಕಲ್ಲೇ ಮೇಂಟೈನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿವರೆಗೂ. ಸೊ ಇದೆಲ್ಲ ನಾನು ತೋರಿಸ್ತಿರೋದು ಸಿಂಗಲ್ BHKದು ಮಾತ್ರ ತೋರಿಸ್ತಾ ಇದ್ದೀನಿ. ಎಷ್ಟು ರೆಡಿಯಾಗಿದೆ, ಏನೇನಾಗಿದೆ ಅಂತ. ಏನು ರೆಡಿ ಆಗೋದು ಏನೂ ಇಲ್ಲ ಇದರಲ್ಲಿ, ಬ್ಯಾಲೆನ್ಸು ಎಲ್ಲ ಫುಲ್ಲು ರೆಡಿಯಾಗಿ ಕೀ ಹ್ಯಾಂಡ್ ಓವರ್ ಮಾಡೋಕ್ಕಷ್ಟೇ ವೆಯ್ಟ್ ಮಾಡ್ತಿದ್ದಾರೆ. ಇದನ್ನು ಕೀ ಹ್ಯಾಂಡ್ ಓವರ್ ಮಾಡಿದ್ರೆ ಮುಗೀತು. ಇನ್ನು ಡಬಲ್ BHKದು ಅಷ್ಟೇ, ಡಬಲ್ BHKದು ಫುಲ್ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿದೋಗಿದೆ. ಇದರಲ್ಲೂ ಅಷ್ಟೇ, ಯಾವುದೂ ಪೆಂಡಿಂಗ್ ಇಲ್ಲ ವರ್ಕು. ಸೊ ನೀವು ಯಾರಾದ್ರೂ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಇಲ್ಲ ತಿಂಗಳಿಗೆ 2 ಸಲನಾದರೂ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಅಲ್ಲಿ ಇರ್ತಾರಲ್ಲ ಸೆಕ್ಯೂರಿಟಿ ಅಂಕಲ್, ಅವ್ರನ್ನ ವಿಚಾರಿಸಿದ್ರೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ಅವರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಎಲ್ಲನೂ ವಿಷಯನ ಶೇರ್ ಮಾಡ್ತಾರೆ. ನೀವು ಹೋಗಿ ಕಲೆಕ್ಟ್ ಮಾಡ್ಬೋದು. ಬಟ್ ಆ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡಿ ಇದು ಮಾಡಿಬಿಡಿ. ಯಾಕಂದರೆ ನೀವೇ ಹೋದರೆ, ಖುದ್ದಾಗಿ ಹೋದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಏನೇನು ವರ್ಕ್ ಆಗಿದೆ, ಏನೇನು ಬ್ಯಾಲೆನ್ಸ್ ಇದೆ, ಮತ್ತು ಯಾವಾಗ ಕೊಡ್ತಾರೆ ಕೀನ ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸಿಂಗಲ್ BHK ಲಿಫ್ಟ್ ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದು ಸಿಂಗಲ್ BHK ಲಿಫ್ಟು, ಇದು ಕೂಡ ರೆಡಿಯಾಗಿದೆ. ಸೊ ನೀವು ಹೋಗಿ ಇದು ಡೋರು ಅಂದರೆ ನಿಮಗೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಕ್ಕೆ 14 ಫ್ಲೋರ್ ಇರೋದ್ರಿಂದ ತುಂಬ ದೊಡ್ಡ ಫ್ಲೋರ್ಗಳು. ಆರಾಮಾಗಿ ಮೆಟ್ಲುಗಳು ಹತ್ತಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಅಟ್ಲೀಸ್ಟ್ ಒಂದು 3-4 ಫ್ಲೋರ್ ಹತ್ಬೋದು ಅಷ್ಟೇ, ಬಿಟ್ಟರೆ ಮೇಲ್ಗಡೆ ಎಲ್ಲ ಹತ್ಲಿಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಸೊ ಇವರೇ ಸೆಕ್ಯೂರಿಟಿ ಅಂಕಲು. ಇಲ್ಲಿ ಹೋಗಿ ವಿಚಾರಿಸಿದ್ರೆ ಆ ಅಂಕಲು ತುಂಬ ಡೀಟೇಲ್ಸ್ನ ಕೊಡ್ತಾರೆ ಅವರು. ಸೊ ಯಾರಾದರೂ ಇಲ್ಲಿ ನೀವೇನಾದರೂ ಅಪ್ಲೈ ಮಾಡಿದರೆ ಹೋಗಿ ವಿಚಾರಿಸ್ಕೊಂಬನ್ನಿ ಒಂದ್ಸಲ. ಸೊ ನೆಕ್ಸ್ಟು ನಾನು ಯಾವ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರ ಅಂದರೆ ಆ ಲೇಔಟ್ದು ವೀಡಿಯೋಸ್ನ ಮಾಡ್ತೀನಿ. ಸುಮಾರು ಜನ ಕೇಳಿದ್ರು ನೆಲಗಳಿದು ಏನು ವರ್ಕ್ ಆಗಿದೆ ಏನು ಅಂತ ತಿಳಿಸಿ ಮೇಡಮ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ವಿಡಿಯೋ ಮಾಡಿದ್ದು ನಾನು ಅಷ್ಟೇ ರ್ಯಾಂಡಮ್ ಆಗಿ. ಸೊ ನೆಕ್ಸ್ಟು ನಾನು ಯಾವ ವಿಡಿಯೋ ಮಾಡಬೇಕು ಅಂತ ತಿಳಿಸಿದ್ರೆ ನಾನು ಆ ಕಡೆ ಲೇಔಟ್ದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಟೈಮ್ ಮಾಡಿಕೊಂಡು ನಿಮಗೋಸ್ಕರ ಟೈಮ್ ಮಾಡಿಕೊಂಡು ನಾನು ಹೋಗಿ ವಿಸಿಟ್ ಮಾಡಿ ಡೀಟೇಲ್ಸ್ನ ಕೊಡ್ತೀನಿ.
ಸೊ ಯಾರಿಗೆ ಯಾವ ಕಡೆ ಅಪ್ಲೈ ಮಾಡಿದ್ದೀರಾ ನೀವು ಅಂತ ನನಗೆ ಇನ್ಫಾರ್ಮ್ ಮಾಡಿ. ಸೊ ಏನೇನು ವರ್ಕ್ ಆಗಿದೆ, ಎಷ್ಟು ಕನ್ಸ್ಟ್ರಕ್ಷನ್ ಮುಗ್ದಿದೆ, ಯಾವ ಸ್ಥಿತಿಲಿದೆ ಇವಾಗ ಪ್ರೆಸೆಂಟು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆಯೇ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ದಯವಿಟ್ಟು ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೇನಿಲ್ಲ, ಅಷ್ಟೇ ವಿಷಯ. ಸೊ ನೆಕ್ಸ್ಟು ನಾನು ನಿಮಗೆ ಯಲಹಂಕ ಸೈಡು ತಮ್ಮರಸ್ನಳ್ಳಿದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತಮ್ಮರಸ್ನಳ್ಳಿದು ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಮತ್ತು ನೀವು ಅಲ್ಲಿ ಪರ್ಚೇಸ್ ಮಾಡಿದರೆ ನನಗೆ ಒಂದು DM ಮಾಡಿ. ತಮ್ಮರಸ್ನಳ್ಳಿದು ಅಷ್ಟೇ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಲೇಔಟು. ಆಲ್ಮೋಸ್ಟ್ ರೆಡಿ ಆಗಿರಬೇಕು. ಸೊ ನಾನು ಆ ಕಡೆ ಹೋಗಿಲ್ಲ. ಖಂಡಿತ ಹೋದರೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತ ನಂಗೆ ರಿಪ್ಲೈ ಮಾಡಿದ್ರೆ ನಾನು ಹೋಗಲಿ ಅಲ್ಲಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ದಯವಿಟ್ಟು ನೀವು ಯಾವ ಕಡೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿ. ಮತ್ತು ಇನ್ನೇನಿಲ್ಲ ವಿಷಯ ಅಷ್ಟೇ. ಸೊ ಇದು ನಾನು ಇವಾಗ ತೋರಿಸ್ತಾ ಇರೋದು ನೆಲಗುಳಿದಂತೂ ತುಂಬ ವರ್ಕ್ ಎಲ್ಲ ಮುಗಿದೋಗಿದೆ ಬಿಡಿ. ಆಲ್ಮೋಸ್ಟ್ 99% ವರ್ಕ್ ಮುಗಿದಿದೆ. ಸಿಂಗಲ್ BHKದು. ಡಬಲ್ BHK ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ನೀವು ಮಾಡ್ಕೋಬೋದು. ಡಬಲ್ BHKನೂ ಆಲ್ಮೋಸ್ಟು ಡಬಲ್ BHK ನಿಮಗೆ ನಾನು ಹೇಳಿರೋ ಪ್ರಕಾರ ನಿಮಗೆ ಬಿಡ್ಡಿಂಗ್ ಇರುತ್ತೆ. ಅದು ಬಿಡ್ಡಿಂಗ್ ಡೇಟು ನಾನು ಅನೌನ್ಸ್ ಮಾಡಿದ ತಕ್ಷಣ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೀವು ಆವಾಗ ಹೋಗಿ ಅಪ್ಲೈನ ಮಾಡ್ಕೋಬೋದು, ಅಂದರೆ ಬಿಡ್ಡಿಂಗ್ ಮಾಡ್ಕೋಬೋದು. ಅಂದರೆ ಒಂದು ಡೇಟ್ ಅಂತ ಕೊಡ್ತಾರೆ, ಆ ಡೇಟಿಗೆ ನೀವು ಆಧಾರು ಮತ್ತು ಪ್ಯಾನ್ ಇಷ್ಟನ್ನು ತಗೊಂಡೋದ್ರೆ ಆಯಿತು, ಅಪ್ಲೈ ಮಾಡ್ಕೋಬೋದು.